ಇವಾಗ ಸ್ಟಾರ್ಟ್ ಮಾಡಿದೆ ಮೋಟೋಲಾಗು. ಇವಾಗ ಹೆಲ್ಮೆಟ್ ಹಾಕ್ಕೊಂಡು ಕ್ಯಾಮ್ರಾ ಅಡ್ಜಸ್ಟ್ ಮಾಡಿ ಮೈಕ್ ಅಡ್ಜಸ್ಟ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೋಗಿ ತಕ್ಷಣ ಒಂದು ಫ್ರೀಡಮ್ ಸ್ಟಾರ್ಟ್ ಆಗುತ್ತೆ ನನಗೆ. ಲೈಕ್ ನನಗೇನು ಅನ್ಸುತ್ತೋ ನಾನು ಮಾತಾಡೋದು, ಆ ಫ್ರೀಡಮ್ ದಟ್ಸ್ ಬೆಸ್ಟ್ ಫ್ರೀಡಮ್ ಆಯ್ತು. ನನಗೇನು ಅನ್ಸುತ್ತೆ ನಾನು ಮಾತಾಡ್ಕೊಂಡು, ನನಗೆ ಅದಕ್ಕೆ ಅನ್ಸುತ್ತೆ ವ್ಯೂಸು ಏನು ವ್ಯೂಸು ಲೈಕ್ಸು ಏನು ಬರಲ್ಲ. ವ್ಯೂಸ್ ಬಂದ್ರು ಅಕಸ್ಮಾತ್ ನನಗೆ 1,000 ವ್ಯೂಸ್ ಬಂದ್ರು ನನಗೆ ಬರೋದೇ 50 ಲೈಕ್ಸು. ಏನಕ್ಕೆ ಅಂದ್ರೆ ಅದು ರ್ಯಾಂಡಮ್ ಆಗಿ ಗೊತ್ತಿರ್ತದೆ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಅದೇ ನಾನು ಅವಾಗ ಮಾಡ್ತಾ ಇದ್ದೆ, ನಾನು ಅವಾಗ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ. ನಾನು ಯಾವ ವಿಡಿಯೋ ನೋಡಿದ್ರು ಲೈಕ್ ಮಾಡ್ತಾ ಇದ್ದೆ. ಅದೇ ಥರ ಮಾಡೋ ಕೆಲವರು 50 ಜನ ನನ್ನ ವಿಡಿಯೋಗೆ ಮಾಡ್ತಾರೆ. ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ನನಗೆ 50 ಲೈಕ್ಸ್ ಅವ್ರು ಬರುತ್ತೆ. ಗೊತ್ತಿಲ್ಲಪ್ಪ ನಮ್ಗೆ, ಅಂದರೆ ಸುಮ್ಮನೆ ಮಾಡಿರ್ತೀರಾ, ಒಂದು ಇಷ್ಟಪಟ್ಟಿರ್ತೀರಾ ಅನ್ಕೊಂತೀನಿ. ಒಂದು 50 ಜನ, ಅದು 1,000ರಲ್ಲಿ ಎಷ್ಟೋ ಜನ ಸ್ಕಿಪ್ ರೇಟ್ ನಂದು 70-80% ಇರುತ್ತೆ. ಅಷ್ಟು ಜನ ನನ್ನ ವೀಡಿಯೋ ನೋಡ್ತಾನೆ ಅದನ್ನ ನೋಡೋಕ್ಕೂ ಹೋಗಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಇನ್ನೊಂದು 30% ನೋಡ್ತಾರೆ, ಅದರಲ್ಲಿ ಒಂದು 5% ಲೈಕ್ ಮಾಡ್ತಾರೆ ಅಷ್ಟೇ. ಅಂದರೆ ಅದೇ ನಾನು ಒಂದು ಕಂಟೆಂಟು ಒಂದು ಅಂದರೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಏನು ಮಾತಾಡಲ್ಲ, ಸುಮ್ಮನೆ ಅನ್ಸಿದ್ದನ್ನು ಮಾತಾಡ್ತೀನಲ್ಲ, ಹಂಗೆ ಅನ್ಸೋದು. ಈಗೆಲ್ಲ ಇನ್ಸ್ಟಾಗ್ರಾಮ್ ಹೆಂಗತ್ತ, ಫುಲ್ಲು ಫಾಸ್ಟಾಗಿ ಮಾತಾಡಬೇಕು. ಅದು ಅಂದರೆ ಒಂದು ಆಲ್ಗೋರಿದಮ್ ಇದೆ, ಅದಕ್ಕೂ ಒಂದು ಇದಿದೆ. ಸ್ಟಾರ್ಟಿಂಗ್ 10 ಸೆಕೆಂಡ್ಸು ಹೈಪ್ ಕೊಡಬೇಕು, ಆಮೇಲೆ 20 to 30 ಸೆಕೆಂಡ್ಸು ನೀವು ಸಬ್ಜೆಕ್ಟ್ ನಿಮ್ಮ ವಿಷಯನ ಮಾತಾಡಬೇಕು, ಲಾಸ್ಟ್ 10 ಸೆಕೆಂಡ್ಸು ನೀವು ಎಂಡ್ ಮಾಡಬೇಕು ಅದನ್ನು ವಿತ್ ಎ ಕನ್ಕ್ಲೂಷನ್. ಆ ಥರ ಎಲ್ಲ ಏನೋ ಇದೆ ವೀಡಿಯೋಸ್ ಮಾಡಬೇಕಾದ್ರೆ. ಅದೆಲ್ಲ ಸ್ಟ್ರಾಟಜೀಸ್ ಟು ಮೇಕ್ ಅ ವಿಡಿಯೋ ಬೆಟರ್. ಆ್ಯಂಡ್ ಅದನ್ನೆಲ್ಲ ನಾನು ಮಾಡೋಕ್ಕೆ ನನ್ನ ಹತ್ರ ಆ ಥರ ಕಂಟೆಂಟ್ ಯಾವುದೂ ಇಲ್ಲ. ನನಗೆ ಒಂಥರ ಭಯ. ಅಂದರೆ ಇವಾಗ ಫಸ್ಟ್ ಮೋಟೋಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೂ ನಾನು ಫಸ್ಟ್ ಡೇ ಹೆಂಗಿತ್ತಂದರೆ, ನಾನು ಮಾತಾಡ್ತಿರಲಿಲ್ಲ, ಸುಮ್ಮನೆ 2 ಸಲ 3 ಸಲ ಹೇಳಿದ್ದೀನಿ ವೆಲ್ಕಮ್ ಟು ಚಾನಲ್ ಅಂತ. ಯಾಕಂದರೆ ಅದನ್ನ ಹೇಳೋಕ್ಕೂ ನನಗೆ ಒಂಥರ ಕಾನ್ಫಿಡೆನ್ಸ್ ಇರಲಿಲ್ಲ. ಸುಮ್ಮನೆ ಏನೋ ಇವಾಗ ನನಗೆ ಬರ್ತಿರೋದು ಒಂದು 20,000 ಸಂಬಳ, ಒಂದು ಅದು ಟೆಂಪ್ರವರಿ ಕೆಲಸ, ಅದನ್ನು ಹೇಳೋಕ್ಕೆ ಆಗಲ್ಲ. ಆ ಕೆಲಸ ಇರುತ್ತೆ ಇರಲ್ವೋ, ನಾನು ನಾಳೆ ಇರ್ತೀನಿ ಇರಲ್ವೋ ಅಂತ ಹೇಳೋಕ್ಕಾಗಲ್ಲ. ಆ ಥರ ಕೆಲಸ, ಅದರಲ್ಲೂ 20,000 ಸಂಬಳ, ಓದಿರೋದು ಒಂದು ಡಿಗ್ರಿ BC. ಇಷ್ಟೆಲ್ಲ ಮಾಡಿಕೊಂಡು ನಾನು ಅದರಲ್ಲಿ ಸರ್ವೈವ್ ಆಗ್ತೀನಿ ಅಂದರೆ ನನಗೆ ಆಗಲ್ಲ. ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಈ ಕೆಲಸ ಮಾಡಿ ಸರ್ವೈವ್ ಆಗಿ ನಾನು ಏನೋ ಒಂದು ಲೈಫಲ್ಲಿ ಮಾಡಿ, ಅಂದರೆ ನಮ್ಮದು ಅನ್ನೋದೊಂದು ಹೆಸರು ಇರಬೇಕಷ್ಟೇ. ನಾನು ಜೀವನದಲ್ಲಿ ಹುಟ್ಟಿದ್ದೀನಿ ಅಂದಮೇಲೆ ನಾನು ಏನೋ ಒಂದು ಮಾಡಿದ್ದೀನಿ ಅಂತ. ಅದರಲ್ಲೂ ನಮ್ಗೆ ಇಷ್ಟಪಟ್ಟಿದ್ದನ್ನ, ನಮ್ಗೆ ಅನಿಸಿದ್ನ ನಾನು ಅಂದ್ಕೊಂಡೆ. ನನ್ನ ಟ್ಯಾಲೆಂಟು ಈ ಥರ ಮಾತಾಡೋದೆ, ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಇನ್ ಎ ಡಿಫ್ರೆಂಟ್ ವೇ ಅಷ್ಟೇ. ನನಗೆ ಗೊತ್ತಾಯಿತು. ಅಂದರೆ ನಾನು ಸೆಕೆಂಡ್ PU ಇದ್ದಾಗ, ಈ 10th ಇದ್ದಾಗ, ಈ 10th ಸೆಕೆಂಡ್ PU ಅಂದರೆ ನನ್ನ ಸ್ಕೂಲ್ ಲೈಫಿಂದ, ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರೋರು, ಅವ್ರಿಗೆಲ್ಲ ನಾನು ಒಂಥರ ಲೀಡರ್ ಥರ. ನಾನು ಮಾತಾಡ್ತಿದ್ರೆ ಕೇಳೋರು, ನಾನು ಹೇಳಿದೆ ಮಾಡೋರು. ನಾನು ನೆಕ್ಸ್ಟು ನಾವು ಸುಮ್ಮನೆ ನಮಗೊಂದು ರ್ಯಾಂಡಮಾಗಿ ಏನೇನೋ ಮಾಡ್ತಿರ್ತೀವಲ್ಲ, ಎಲ್ಲೆಲ್ಲೋ ಹೋಗೋದು, ಏನೇನೋ ಮಾಡೋದು. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ರ್ಯಾಂಡಮಾಗೇ ಮಾಡೋದು, ಒಂದು ಪ್ಲಾನ್ ಇರಲ್ಲ. ಸುಮ್ಮನೆ ಕತೆ ಹೇಳೋದು, ಕತೆ ಕಟ್ಟೋದು, ಅಲ್ಲೋಗಿದ್ವಿ ಹಂಗೆ ಮಾಡಿದ್ವಿ ಅನ್ನೋದು, ಏನೋ ಮಾಡ್ಬಿಡೋದು. ಅಲ್ಲಿ ಕಳ್ತನ ಮಾಡಿದ್ರು ಕ್ರೇಜಿ. ನಮ್ಮ ಹತ್ರ ದುಡ್ಡು ಇರುತ್ತೆ, ಅಪ್ಪ ಅಮ್ಮ ಕೊಟ್ಟಿರ್ತಾರೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಇರುತ್ತೆ, ತೊಗೊಂಡು ತಿನ್ಬೋದು. ಬಟ್ ಆದರೆ ಆ ಕಳ್ತನ ಮಾಡೋದು ಯಾರೋ ಹೇಳ್ಕೊಡ್ತಾನೆ, ಅದನ್ನ ಮಾಡ್ತೀವಿ. ಅದನ್ನ ಕ್ರೇಜ್ ಆಗಿರುತ್ತಲ್ಲ, ಅದೊಂದು ಎಕ್ಸ್ಪೀರಿಯನ್ಸು. ಅದನ್ನೆಲ್ಲರೂ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ. ನಾನಂತೂ ಮಾಡಿದ್ನಪ್ಪ ಈ ಥರ ಎಲ್ಲ. ಒಂದೊಂದು ವಿಷಯಕ್ಕೂ ನಾನು ನನ್ನ ಫ್ರೆಂಡ್ಸ್ಗೆ ಅರ್ಥ ಮಾಡಿಸ್ತಿದ್ದೆ, ಹೇಳ್ತಿದ್ದೆ, ಒಂಥರ ಲೀಡರ್ ಥರ ಇದ್ದಿದ್ದೆ ಸ್ಕೂಲ್ ಲೈಫಲ್ಲಿ. ಅದಾದಮೇಲೆ ಈ ಕಾಲೇಜ್ ಲೈಫಲ್ಲೂ ಹಂಗೆ ಇತ್ತು. ಕಾಲೇಜ್ ಲೈಫಲ್ಲಿ ಹೆಂಗಂದರೆ, ನನ್ನ ಕತೆ ಈ ಥರ ಏನೋ ಮಾತಾಡ್ತಾ ಇದ್ದೆ, ಕೇಳ್ಕೊಂಡು ಕುತ್ಕೊಂಡ್ಬಿಡೋರು ಒಂದು 10 ಜನ. ಅಂದರೆ ಅಲ್ಲೇ ಅರ್ಥ ಆಗೋಯ್ತು ನನಗೆ, ಮಾತಾಡಿದ್ರೆ ನಮ್ಗೆ ಹೆವಿ ಅಟೆನ್ಷನ್ ಇದೆ ನನ್ನ ಮಾತಲ್ಲಿ ಅಂತ. ಸೊ ಅದನ್ನ ಅಂದ್ಕೊಂಡೆ ನಾನು ಅವಾಗಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಈ ಥರ ಮಾಡಬೇಕು, ಏನೇನೋ ಮಾತಾಡಬೇಕು ಅಂತ. ಬಟ್ ಅವಾಗೆಲ್ಲ ಆಗಿಲ್ಲ. ಫೈನಾನ್ಷಿಯಲಿ ತುಂಬ ಇದಿದ್ದೆ ನಾನು. ಸದ್ಯಕ್ಕೆ ಇವಾಗ ನಾನೇ ಏನೋ ಮಾಡ್ಕೊಂಡು ಮಾಡ್ತಿದ್ದೀನಿ, ಬಟ್ ಐ ಫೀಲ್ ಇಟ್ಸ್ ಟೂ ಲೇಟ್. ಇವಾಗೆಲ್ಲ ಹೆಂಗಾಗಿದೆ ಅಂದರೆ, ಇವಾಗೆಲ್ಲ ಹೆವಿ ಕಂಟೆಂಟ್ ಕ್ರಿಯೇಟರ್ಸ್ ಅಪ್ಪವು ಜನ ಸ್ಕಿಪ್ ಮಾಡ್ತಾ ಇರ್ತಾರೆ. ಯಾರಿಗೂ ವಾಚ್ ಅಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡಿಲ್ಲ. ಯಾಕಂದರೆ ವೀಡಿಯೋಸ್ ಹಂಗೆ ಬರ್ತಾ ಇರುತ್ತೆ ಝೂಯ್ ಅಂತ, ಅಷ್ಟು ಫಾಸ್ಟಾಗಿ ಮಾತಾಡ್ತಾ ಇರ್ತಾರೆ. ಕಂಟೆಂಟ್ ಹಂಗೆ ಬರಬೇಕು, ಹಂಗೆ ಕೊಡ್ಬೇಕು ನಿಮ್ಗೆ ವೀಡಿಯೋಸು. ಅವಾಗ ಹಂಗಿದೆ ಅಷ್ಟೇ ನೋಡೋದು. ಆಮೇಲೆ ಅವಾಗಲಿಂದ ಯಾರು ಮಾಡ್ಕೊಂಡು ಬಂದಿದ್ದಾರೆ 4-5 ವರ್ಷದಿಂದ, ಅವ್ರ ವೀಡಿಯೋಸ್ ಮಾತ್ರ ನೋಡೋದು. ಈಗ ನಮ್ದೆಲ್ಲ ನೋಡ್ತಾರೆ, ಅದೆಲ್ಲ ಇಲ್ಲ, ಸೀನೇ ಇಲ್ಲ. ಇವಾಗ ನಾನು ಇಲ್ಲಿ ಬಂದು ಈ ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನಮ್ದೊಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕಂದ್ರೆ, ನಾನೊಬ್ಬ ಇದ್ದೀನಿ ಅಂತ ತೋರಿಸ್ಬೇಕಂದ್ರೆ, ಐ ಫೀಲ್ ವೆರಿ ಲೆಸ್ ಆಪರ್ಚುನಿಟಿ. ಅದನ್ನು ಸುಮ್ಮನೆ ಗಿಮಿಕ್ ಮಾಡಿಕೊಂಡು ಅದು ಇದು ಕಂಟೆಂಟ್ ಮಾಡಿಕೊಂಡು ಅವ್ರ ಬಗ್ಗೆ ಮಾತಾಡಿಕೊಂಡು ಏನೇನೋ ಕಾಲು ಹೇಳ್ಕೊಂಡು ಮಧ್ಯ ನಾನು ಇದ್ದೀನಿ ಅಂತ ನುಸ್ಕೊಂಡು ಅದೆಲ್ಲ ಮಾಡಲ್ಲ. ನಮ್ಮದೇ ಬೇರೆ. ನನ್ನ ಲೈಫಲ್ಲೇ ಮಾಡಿಲ್ಲ ಆ ಥರ ಅವ್ರಿಗೆ ಕಾಲು ಹೇಳ್ಕೊಂಡು ಇಲ್ಲ ಹಾಕೊಡೋದು, ಅದೇನೋ ಅಂತಾರಲ್ಲ, ಅವ್ರ ಬಗ್ಗೆ ಇವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡೋದು, ಇಲ್ಲ ಓಪನ್ ಆಗಿ ಸುಮ್ಮನೆ ಏನೋ ಅಟೆನ್ಷನ್ ಬರಲಿ ಅಂತೇನೋ ಮಾತಾಡೋದು. ಅದು ನಾನು ಲೈಫಲ್ಲೇ ಮಾಡಿಲ್ಲ. ನಾನು ನನ್ನ ಪ್ರಾಬ್ಲಮ್ಗೆ ಎಷ್ಟೋ ಸಲ ರಿಯಾಕ್ಟ್ ಮಾಡಿಲ್ಲ. ತುಂಬ ಸೀರಿಯಸ್ ಪ್ರಾಬ್ಲಮ್ಸ್ ಆಗಿರೋದು ನನಗೆಲ್ಲ. ಬಟ್ ನನ್ನ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಸಿಂಪಲ್ ಆಗಿರುತ್ತೆ. ಓ ಸರಿ ಬಿಡು, ಆಯ್ತು, ಇನ್ನೇನು ಆಗೋಯ್ತಲ್ಲ,
ಅಂತ ಈ ಥರ ರಿಯಾಕ್ಟ್ ಮಾಡಿ ನನ್ನೂ ಯಾರು ಸೀರಿಯಸ್ ತೊಗೊಂಡು ಅಂದರೆ ಆ ಒಂದು ವಾಯ್ಸ್ ಓವರ್ ನನ್ನ ವಾಯ್ಸ್ ರೈಸ್ ಮಾಡಿ ಅಲ್ಲಿ ನಿಂತ್ಕೊಂಡಿದ್ದು ಲೈಫಲ್ಲಿ ಅಪೋಸ್ ಮಾಡಿದ್ದು ಸ್ಟ್ರಾಂಗ್ ಆಗಿ ಯಾರನ್ನೂ ಮಾಡಿಲ್ಲ ಆ ಥರ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದೀನಿ ಈಸಾಗಿ. ನನಗೆ ಪ್ರಾಬ್ಲಮ್ಸ್ ಆಗುತ್ತೆ ತುಂಬ, ಅಂದರೆ ಎಲ್ಲ ಅಲ್ಲದು ಲಾಸಲ್ಲೇ ಇರ್ತೀನಿ ನಾನು, ಲಾಸ್ಟ್ ಆಗಿಬಿಟ್ಟಿರ್ತೀನಿ ಬಿಡು. ಅಂದರೆ ಅವರೇ ಅನ್ಕೊಂಡ್ಬಿಡ್ತಾರೆ ಅಪೋನೆಂಟೆ, ಬಿಡುಗುರು ನಿನ್ನೇನು ಮಾತಾಡಲ್ಲ ಇನ್ನೇನು ಆಯ್ತು ಒಂದು ಬಿಟ್ಕೊಟ್ಟು ಅವರು ಅಷ್ಟೇ, ಹೋಗ ನೀನು ಚಿಕ್ಕ ಹುಡುಗ ಬದಿಕೊಂಬಿಡು ಅಂತ ಬಿಟ್ಬಿಡ್ತಾರೆ. ನಿಜವಾಗ್ಲೂ ನಾನು ಅದೇ ಥರ ಇರೋದು. ನಾನು ಇನ್ನೇನು ಮಾಡ್ತೀನಿ ನನ್ನ ಕೈಲಿ ಇನ್ನೇನಾಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಆ ಸ್ಟ್ಯಾಂಡ್ ನಾನು ಇವತ್ತಿನವರೆಗೂ ತೊಗೊಂಡಿಲ್ಲ. ನನ್ನ ಪರವಾಗಿ ನಿಂತ್ಕೊಂಡು ಒಂದು ವಿಷಯ ಮಾತಾಡಿ ಗೆದ್ದಿರೋದು. ಆ ವಾಯ್ಸ್ ರೈಸ್ ಮಾಡ್ತಾರೆ ಗೊತ್ತಾ, ಈ ಟ್ರಾಫಿಕಲ್ಲಂತೂ ಹೆವಿ ಯಪ್ಪ. ಬೆಂಗಳೂರು ಅಂತೂ ಕೇಳಬೇಕಾ, ಚಿಕ್ಕ ವಿಷಯಕ್ಕೂ ಒಂಚೂರು ಟಚ್ ಆದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ನಿಂತ್ಕೊಂಡು ಮಾತಾಡಿ ಆ ವಾದ ವಿವಾದ. ಆ ಹುಡುಗಿರು ಯಪ್ಪ ಏನು ಮಾತಾಡ್ತಾರೆ ಗುರು, ಎಲ್ಲರೂ ಅಷ್ಟೇ ಒಂದು ಸ್ವಲ್ಪ ಟಚ್ ಆದ್ರೆ. ಬಟ್ ನಾನು ಆ ಥರ ಯಾವತ್ತೂ ಮಾಡಿಲ್ಲ, ಸುಮ್ಮನೆ ಹಿಂದೆ ತಿರುಗಿ ನೋಡ್ತೀನಿ, ಅವ್ರೇನಾದ್ರು ಮಾತಾಡಿದ್ರು ಕೇಳಿಸ್ಕೊಂಡು ಹೊಂಟೋಗ್ಬಿಡ್ತೀನಿ ಅಷ್ಟೇ. ಎಷ್ಟೋ ಸಲ ನನ್ನದೇ ಸರಿ ಐತೆ ಅವ್ರದ್ದೇ ತಪ್ಪಿತ್ತು. ನಾನು ತಪ್ಪು ಮಾಡಿದಾಗ ನಾನು ಫೈನು ಕಟ್ಟಿದ್ದೀನಪ್ಪ 1,500,000. ಒಂದ್ಸಲ ಸುಮ್ಮನೆ ಸ್ಕ್ರಾಚ್ ಆಗಿತ್ತು, ಹಿಂಗೆ ಅಕ್ಕಪಕ್ಕ ಹೋಗ್ತಿದ್ದೆ, ಸುಮ್ಮನೆ ಸ್ಕ್ರಾಚ್ ಆಗಿತ್ತು, ನಿಲ್ಲಿಸ್ಬಿಟ್ಟು ನಾನು ಹೋಗ್ಬೋದಾಯ್ತು ಆರಾಮಾಗಿ. ಏನಾದ್ರು ಆಯ್ತಾ ಅಣ್ಣ ಅಂತ ಬಂದು ಚೆಕ್ ಮಾಡ್ತಾ ಇದ್ದೀನಿ, ಅಣ್ಣ ಫುಲ್ಲು ರಿವರ್ಸು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೂ ಆಗಿಲ್ಲ, ಹಂಗೆ ಚೆಕ್ ಮಾಡ್ಕೊಂಡು ಆಮೇಲೆ ಸೀದಾ ಸ್ಕ್ರಾಚ್ ಆಯಿತು ಕಾಸು ಕಟ್ಟು ಅಂತ ಆಯಿತು ಅಣ್ಣ. ಅಲ್ಲಿ ಏನಾಗೈತೆ ಅದು ಆ್ಯಕ್ಟಿವಾ ಯಾವ ಲೆವೆಲಲ್ಲಿ ಇತ್ತಂದರೆ ಆಲ್ರೆಡಿ 5 ಸ್ಕ್ರಾಚ್ ಆಗೋಗೈತೆ, ಒಳ್ಳೆ ಡೆಂಟು ಆಗೈತೆ ಆಲ್ರೆಡಿ. ಅಷ್ಟೆಲ್ಲ ಆಗಿನೂ ನಂದೊಂದು ಸ್ಕ್ರಾಚ್ ಅಂತೆ, ಆ ಸ್ಕ್ರಾಚ್ಗೆ 1,500,000 ಅಂತೆ. ಯಪ್ಪ ನನ್ಗೇನು ಅನಿಸ್ತು ಅಂದರೆ, ಈ ದುಡ್ಡು ಮಾಡಬೇಕು ಅಂತಲೇ ನನ್ನ ಮಗ ಗಾಡಿ ಎತ್ಕೊಂಡು ಓಡಾಡ್ತೇನೇನೋ, ಎಲ್ಲರ ಹತ್ರ ಸ್ಕ್ರಾಚ್ ಮಾಡಿಕೊಂಡು ಎಲ್ರಿಗೂ ಈ ಥರ ಫೈನ್ ಆಗ್ತೇನೇನೋ ಅನ್ಸ್ಬಿಡ್ತು. ಅಲ್ಲಿ ಏನು ಇರಲಿಲ್ಲ ಆ್ಯಕ್ಚುಲಿ. ಬಟ್ ಅವ್ನು ಕೇಳಿದ ರೀತಿ, ಅವನು ಇದು ಮಾಡಿದ್ದು, ನಾನು ಆ ಸಿಚುವೇಶನ್ ನನಗೆ ಅವಾಗ ಹೋಗ್ಬೇಕಿತ್ತು, ಅರ್ಜೆಂಟು ಎಕ್ಸಾಮ್ ಇತ್ತು. ನಾನು ಕಾಸು ಕೊಟ್ಟು ಬಂದ್ಬಿಟ್ಟೆ ಸುಮ್ಮನೆ, ಹೋಗಪ್ಪ ಅಷ್ಟಾಗಿ ಏನಾದ್ರು ಮಾಡ್ಕೋ, ನಮ್ಮನೆ ನಾಳೆ ಹೋಗಿ ನಿಮ್ಮ ಮನೆ ಉದ್ಧಾರ ಆಗಲಿ, ನಾನು ಕಾಸು ಇಟ್ಕೊಂಡು ಹೋಗ್ಬೋದು ನೀನು ಅಂತ. ಪರವಾಗಿಲ್ಲ, ಆ ಥರ ಸುಮಾರು ಲಕ್ಷ ಹೋಗ್ಬಿಡ್ತು ಗುರು. ಕಳ್ಕೊಂಬಿಟ್ಟೆ, ಎಲ್ಲ ಕಳ್ಕೊಂಬಿಟ್ಟೆ. ಅಂದರೆ ಒಂದು ಸೇವಿಂಗ್ಸ್ ಇರುತ್ತಲ್ಲ, ಆ ಸೇವಿಂಗ್ಸ್ ಇಲ್ಲ. ಸೇವಿಂಗ್ಸ್ ಎಲ್ಲ ಈ ಥರ ಇವರು ಮೋಸ ಆಗಿ ಹೋಗ್ಬಿಟ್ಟೈತೆಲ್ಲ. ಮೋಸ ಆಗಿ ನಾನೇ ಮೋಸ ಹೋಗಿ ದಡ್ಡ ನನ್ನ ಮಗ. ನಾನೊಂಥರ ಬರೀ ಮೋಸ ಹೋಗ್ತಿರ್ತೀನಿ. ಎಲ್ಲ ಥರ ಸ್ಕ್ಯಾಮ್ಸು ಅನುಭವಿಸ್ಬಿಟ್ಟಿದ್ದೀನಿ. ಒಂದು ಸ್ಕ್ಯಾಮ್ ಇರುತ್ತಲ್ಲ, ಎಲ್ಲ ಥರ ಟೈಪ್ ಆಫ್ ಸ್ಕ್ಯಾಮ್ಸು ನನಗೆ ಆಗ್ಬಿಟ್ಟೈತೆ. ನಾನು ಈ ಸ್ಕ್ಯಾಮರ್ಸ್ ಇರ್ತಾರಲ್ಲ, ಅವ್ರಿಗೆ ಆಪೋಸಿಟಾಗಿ ಒಬ್ಬ ಇರ್ತಾನಲ್ಲ, ವಾಟ್ ಈಸ್ ಆಪೋಸಿಟ್ ಆಫ್ ಸ್ಕ್ಯಾಮರ್ಸ್ ಅಂದರೆ ನಾನೇ ಸ್ಕ್ಯಾಮ್ ಆಗೋದು ಜಾಸ್ತಿ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಹುಡುಗರು ನಿಮ್ಗೆ ಸ್ಕ್ಯಾಮ್ ಆಗಿಬಿಡ್ತೆ ಹುಷಾರಂತ ನನ್ನೇ ನೋಡ್ತಾನೆ, ಆ ಲೆವೆಲಿಗೆ ಸ್ಕ್ಯಾಮ್ ಆಗ್ತೀನಿ ನಾನು. ಇದೊಂಥರ ಫೇಮಸ್ ನಾನು ಸ್ಕ್ಯಾಮ್ ಆಗೋದ್ರಲ್ಲಿ. ಏನಿಲ್ಲ ಗುರು, ಈಗ ಲಾಗರ್ಸು ಅದೆಲ್ಲ ಮಾಡ್ತಿರ್ತಾರಲ್ಲ, ಅವ್ರ ಲೈಫಲ್ಲಿರೋ ಖುಷಿ ವಿಚಾರ ಅದು ಇದು ತೋರಿಸ್ಕೊಂಡು ದೇ ಕ್ರಿಯೇಟ್ ಸಮಥಿಂಗ್, ದೇ ಫೀಲ್ ಸಮಥಿಂಗ್. ನಾನು ಈ ಟೈಮಲ್ಲಿ, ಈ ಸಿಚುವೇಶನಲ್ಲಿ ನಾನು ಇವಾಗ ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಈ ರೋಡ್ ನೋಡೇ ಇಲ್ಲಪ್ಪ, ಎಲ್ಲೆಲ್ಲಿ ಬರ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಹೋಗ್ತಾ ಇರ್ತೀವಿ. ರೋಡ್ ನೋಡ್ಕೊಬೇಕು. ಯಾವ್ದಿದು ದ ಟೆಂಪಲ್ ಪಾರ್ಕಾ? ನಾನು ನೋಡೇ ಇಲ್ಲ ಇದೆಲ್ಲ ರೋಡು. ಮಾತಾಡ್ಕೊಂಡು ಹೋದ್ರೆ ಹಂಗೆ ಗುರು, ಹೆಂಗ್ ಬೇಕು ಹಿಂಗೆ, ಎಲ್ಲಿ ಬೇಕಲ್ಲೇ. ಈ ಮಾತು ನಮ್ಮ ದಾರಿನೇ ಕೆಡಿಸ್ತೈತೆ. ಎಲ್ಲಿಗೆ ಹೋಗ್ತಿದ್ದೀನಿ ನಾನು, ಯಾವ ಏರಿಯಾದಲ್ಲಿದ್ದೀನಿ? ಈ ಬೋರ್ಡ್ಗಳಲ್ಲಿ ಬರ್ದಿರ್ತಾರಪ್ಪ, ಈ ಬೆಂಗಳೂರಲ್ಲೇ ಬರೆಯಲ್ಲ ಮಕ್ಕಳು, ಬೇರೆ ಎಲ್ಲ ಕಡೆ ಬರ್ದಿರ್ತಾರೆ. ಇವಾಗೆಲ್ಲ ಅವ್ರವ್ರ ಬೋರ್ಡ್ ಬರೀತಾರೆ, ಅದು ಕೆಳಗಡೆ ಅಡ್ರೆಸ್ ಬರೀತಾರೆ. ನಾನು ಬರೀ ಬೋರ್ಡ್ಗಳು ನೋಡ್ತೀನಿ, ಅದು ಅಡ್ರೆಸ್ಗೋಸ್ಕರ. ಪಟೇಗಾರ ಪಾಳ್ಯಕ್ಕೆ ಬಂದ್ಬಿಟ್ಟಿದ್ದೀನಿ. ಅಲ್ಲೇ ಪಟೇಗಾರ ಪಾಳ್ಯ ಎಲ್ಲಿ ಬರ್ಕರು? ನಾನು ಹೋಗ್ತಾ ಇದ್ದೀನಿ, ನಾನು ನಿಜಲ್ಲೂ ಗೊತ್ತಾಗ್ತಿಲ್ಲ ಎಲ್ಲಿ ಹೋಗ್ತಿದ್ದೀನಿ ಅಂತ. ಇವಾಗ ನಾನು ಮನೆಗೆ ಹೋಗೋದು ಹೆಂಗೆ? ಮ್ಯಾಪೇ ಇಲ್ಲ ನನ್ನ ಹತ್ರ. ಫೋನ್ ಐತೆ, ಫೋನಲ್ಲಿ ಚಾರ್ಜ್ ಇಲ್ಲ. ಹೆಂಗೋ ಮನೆಗೆ ಹಿಂಗೆ ಸೀದಾ ಹೋದ್ರೆ ಮೋಸ್ಟ್ಲಿ ನಾಗರಬಾವಿ ಸಿಗ್ಬೋದು. ಹೋಗ್ತೀನಪ್ಪ ಸೀದಾ. ಪಟೇಗಾರರು ಪಾಳ್ಯ ದಾರಿ ಗೊತ್ತಾಗ್ತಿಲ್ಲ. ಸರಿ, ಹಿಂಗೋ ಹೋಗೋದ. ಜೀವನ ತೆಳ್ಳುವಾಗಾಡಿ ನಾವು ಅದನ್ನು ತೆಳ್ಳಬೇಕು. ನಾನು ತುಂಬ ಒಳ್ಳೆ ಹುಡುಗ, ನೀವು ಅದನ್ನು ತಿಳ್ಕೊಬೇಕು. ತುಂಬ ಒಳ್ಳೆ ಹುಡುಗ ಗುರು. ಯಾರಾದರೂ ಅದೇ ಕೊಟ್ಬಿಟ್ಟು ಹೊಡಿ ಅಂದರೂ ಹೊಡಿಯಲ್ಲ ನಾನು ಅಂತ ನನ್ನ ಮಗ. ಎಲ್ಲರೂ ಹೇಳ್ತಾರಲ್ಲ ಸೈಕ್ ನನ್ನ ಮಗ ನಾನು, ನಮ್ಮನ್ನು ಹೇಳ್ತಾರೆ ಸೈಕ್ ನನ್ನ ಮಗ ನಾನು, ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ ಹೊಡೆದ್ಬಿಡ್ತೀನಿ. ಕಿತ್ತೋ ನನ್ನ ಮಗ ನಾನು, ಕಚಡ ನನ್ನ ಮಗ ನಾನು, ಹಲ್ಕ ನನ್ನ ಮಗ ನಾನು, ಬೇವರ್ಸಿ ನನ್ನ ಮಗ ನಾನು ಅಂತ ಹೇಳ್ಕೊತಾರಲ್ಲ.
ಕೆಲವರು ನಾನು ಹೇಳ್ಕೊಬೇಕು ಅಂತ. ನಾನು ದೊಡ್ಡ ಏನಂದರೆ ನಾನು ಜಾಸ್ತಿ ಮೋಸ ಹೋಗ್ತೀನಿ. ನಾನು ಒಂಥರ ಮಗು ಥರ, ನೀವು ಹೊಡೆದು ಹೊಡ್ಸ್ಕೊಂಡ್ಬಿಡ್ತೀನಿ. ಮೋಸ ಮಾಡಿದ್ರು ಹೋಗ್ಬಿಡ್ತೀನಿ. ನೀವು ಸಿಕ್ಕಾಪಟ್ಟೆ ಮೋಸ ಮಾಡ್ಬೋದು ನನಗೆ, ಈ ಥರ ಎಲ್ಲ ಹೇಳ್ಕೊಬೇಕು ನಾನು. ಹಂಗಾಗ್ಬಿಟ್ಟಿದ್ದೀನಿ ಎಲ್ಲ ವಿಷಯದಲ್ಲೂ. ನನಗಾಗಿರೋ ಎಷ್ಟೊಂದು ಮೋಸದಲ್ಲಿ ಎಲ್ಲ ವಿಷಯದಲ್ಲಿ ನಾನು ಸ್ಟ್ಯಾಂಡ್ ತೊಗೊಂಡಿದ್ದಿದ್ರೆ ನನ್ನ ಆರ್ಗ್ಯುಮೆಂಟ್ನ ಆ ವಿಷಯನ ವಿನ್ ಆಗ್ಬೋದಿತ್ತು. ಬಟ್ ಆ ಸಿಚುವೇಶನಲ್ಲಿ ನಾನು ಹೋಗ್ಲಿ ಬಿಡು ಆಯಿತು, ಏನೋ ನಂದೇ ಹೋಗ್ಲಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಎಲ್ಲ ವಿಷಯದಲ್ಲೂ ಲಾಸ್ ಆಗಿಬಿಟ್ಟಿದ್ದೀನಿ ಗುರು. ಇವತ್ತಿಗೂ ನನಗನ್ಸುತ್ತೆ ಆ ವಿಷಯದಲ್ಲಿ ನಾನು ಅಷ್ಟೊಂದು ವಿಷಯ ಎಲ್ಲ ವಿಷಯದಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದಿದ್ರೆ ಅದೆಲ್ಲ ನಾನು ನಿಲ್ತಿದ್ದೆ ಅಂತ. ಬಟ್ ಇಟ್ಸ್ ಟೂ ಲೇಟ್, ಐ ಲಾಸ್ಟ್. ಮಾಳೆಗಳ ರೋಡು ಎಲ್ಲೆಲ್ಲೋ ಬರ್ತಾ ಇದ್ದೀನಪ್ಪ, ನಾನಂತೂ ಗೊತ್ತಾಗ್ತಿಲ್ಲ. KPN ಫ್ರೆಶು, ನಾನು ಇದೆಲ್ಲ ನೋಡೇ ಇಲ್ವಲ್ಲ, ಯಾವ ಏರಿಯಾ ಆಯಿತು ಅಂದರೆ ಅಕ್ಕಪಕ್ಕ ಸುತ್ತಮುತ್ತ ಇದ್ದೀನಿ ವಿಜಯನಗರದ ಹತ್ರ. ಬಟ್ ಆದರೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ಈ ಥರ ಗೊತ್ತಿಲ್ಲದೆ ಒಂದು ನೈಟಲ್ಲಿ ಕ್ಯಾಮ್ರಾ ಹಾಕ್ಕೊಂಡು ವಿಡಿಯೋ ಮಾಡಿಕೊಂಡು ರೆಕಾರ್ಡ್ ಮಾಡಿಕೊಂಡು ಹೋಯ್ತಾ ಇದ್ದೀನಿ. ಯಾವ ಏರಿಯಾದಲ್ಲಿ ಹೋಯ್ತೀನಿ ಅಂತಲೂ ಗೊತ್ತಿಲ್ಲ, ಯಾವ ಅಡ್ರೆಸ್ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಒಂದು ರೋಡಲ್ಲಿ ಸ್ಟಾರ್ಟ್ ಮಾಡಿದೆ, ಮಾರ್ಗಡೆ ಬಂದುಬಿಟ್ಟಿದ್ದೀನಿ ಅಲ್ಲಿ. ಅಯ್ಯೋ ಈಗ ಹೆಂಗಪ್ಪ ಮನೆಗೆ ಹೋಗೋದು ನಾನು? ಅಷ್ಟೆಲ್ಲ ಯೋಚನೆ ಮಾಡಲ್ಲ. ಗಾಡಿ ಸ್ವಲ್ಪ ಪೆಟ್ರೋಲ್ ಐತೆ, ನುಕ್ಕೊಂಡು ಹೋಯ್ತಾ ಇರೋದು ಒಂದು ಡೈರೆಕ್ಷನ್, ಒಂದು ರೌಂಡ್ನಂತ ಯೋಚನೆ ಮಾಡಿದ್ರೆ ನಾನು ಹಿಂಗೆ ಹೋಗಿ ಬರ್ತೀನಿ. ಆದರೆ ಯಾವ್ಯಾವ ಬೇರೆ ಗೊತ್ತಿರುತ್ತೆ ನನಗೆ ಗೊತ್ತಾಗಲ್ಲ. ಅದೇನೋ ಸಿಟಿ ರೌಂಡ್ಸ್ ಅಂತಾರಲ್ಲ ನೈಟ್ ಆದಮೇಲೆ, ಅದೇ ಮಾಡ್ತಿರೋದು ನಾನೀಗ. ಸಿಟಿ ರೌಂಡ್ಸ್ ವಿತ್ ಸಮ್ ಟಾಕ್, ನೈಸ್ ಟಾಕ್ಸ್, ಸಿಟಿ ರೌಂಡ್ಸ್. ವ್ಯೂಸ್ ಕಾಣಿಸ್ತಾ ಇಲ್ಲ ಕಣ್ಣಿಗೆ, ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ, ನಿಮ್ಗೇನು ಕಾಣಿಸುತ್ತೆ? ನನ್ನ ಹೆಡ್ಲೈಟ್ ಗೊತ್ತಲ್ಲ. ಬರೀ ಹಿಂಗೋದು ಹೆಂಗೋ ಹೋಗೋದು, ಮಾಳಗಳು ಎಲ್ಲಿ ಬರುತ್ತೆ? ಯಾರು ಹೋಯ್ತೀರಪ್ಪ ಅವ್ರಿಂದ. ಮಾಳಗಳು ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತಲ್ಲ ನನಗೆ. ನಾನು ಮಾಳಗಳ ಕೇಳಿದ್ದೀನಿ, ನಾನು ಮಾಳಗಳ ನಾನು ನೆನಪೇ ಹಾಕಿಲ್ಲ ಗುರು, ಎಲ್ಲಿ ಬರುತ್ತೆ ಎಲ್ಲಿ ಹೋಗ್ತಾ. ನಾನು ವಿಜಯನಗರದಿಂದ ಬಂದೆ, ಒಳಗಡೆ ಬಂದಿತ್ತು ಗೋವಿಂದರಾಜ ನಗರದಿಂದ ಹೊರಗಡೆ. ಈ ಮಾಳಗಳ ಎಲ್ಲಿ ಬಂತು ಇಲ್ಲಿ? ಯಾವ ಡೈರೆಕ್ಷನಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ. ನಮ್ಮ ಮನೆಗೆ ನಾನು ಕರೆಕ್ಟಾಗಿ ಹೋಗ್ತಿದ್ದೀನ ಇಲ್ವಾ? ಈ ನಾಗರಬಾವಿಗೆ ಬಂದ್ಬಿಟ್ಟಲ್ಲ ಗುರು ನಾನು. ಇದು ಯಾವ್ದು ಗುರು ಪಾರ್ಕು? ಯಾವುದೋ ನಾಗರಬಾವಿ ರೆಸಿಡೆನ್ಷಿಯಲ್ ಏರಿಯಾಗೆ ಬಂದ್ಬಿಟ್ಟೆ ನಾನು. ಯಾವ್ದಾದ್ರು ಮೈನ್ ರೋಡ್ ಸಿಕ್ಕಿದ್ರೆ ಗೊತ್ತಾಗೋದಪ್ಪ, ಏನು ಗೊತ್ತಾಗ್ತಿಲ್ಲ ನನಗೆ. ಕಳೆದೋಗ್ಬಿಟ್ಟೆ. ರಾತ್ರಿ ಹೊತ್ತು ಕಳ್ದೋಗೋದೇ ಮಜಾ. ಹುಡ್ಕೋರೆ ಯಾರು ಇಲ್ಲ ನೋಡ್ರಿ, ವಾಪಸ್ ನಾನೇ ಇದು ಬರಬೇಕು. ಈ ಕ್ಷಣ, ಈ ಮನ, ಈ ದಿನ ನಾನೆಂದು ಹೇಳಲಿ. ಇದೊಂಥರ ನಿಮ್ಗೆ ನಿಜವಾಗ್ಲೂ ಕಂಟೆಂಟ್ ಇರುತ್ತಾ? ಇದು ಅಲ್ಲಿ ವಿಷಯ ತಿಳ್ಕೊತೀರಾ? ಏನು ನನಗೇನು ಗೊತ್ತಿಲ್ಲ ನಿಮ್ಗೆ ಏನು ಸಿಗುತ್ತೆ ಈ ವಿಡಿಯೋಯಿಂದ ಅಂತ. ಬಟ್ ನನಗಂತೂ ಒಂದ್ಸಲ ನೆಮ್ಮದಿ ಸಿಗುತ್ತೆ. ಇವಾಗ ನಾನು ಈ ಥರ ನನ್ಗೆ ಯಾರು ಇಲ್ಲ ಗುರು, ನಾನೊಬ್ಬ ಒಂಟಿ ಥರ. ನಾನು ಈ ಥರ ಮಾತಾಡ್ತೀನಿ ಅಂದ್ರೂ ನನ್ನ ಮಾತು ಯಾರು ಕೇಳಿಸ್ಕೊಳೋರು ಯಾರು ಇಲ್ಲ, ನಂಗೆ ಸಪೋರ್ಟ್ ಮಾಡೋರು ಇಲ್ಲ, ನನ್ನ ಜೊತೆ ಯಾರು ಇಲ್ಲ. ಇವತ್ತು ನಾನು ನಮ್ಮಮ್ಮನ ಜೊತೆ, ನಮ್ಮಪ್ಪ ಇಲ್ಲ ಆ್ಯಕ್ಚುಲಿ, ನಮ್ಮಮ್ಮನ ಜೊತೆ ಏನಂತ ಮಾತಾಡ್ತೀನಿ ನಾನು? ಇದೆಲ್ಲ ಮಾತಾಡೋಕ್ಕಾಗುತ್ತಾ? ಆಗಲ್ಲ. ಸುಮ್ಮನೆ ರೌಂಡ್ ಹೊಡಿತಿದ್ದೀನಿ. ನಾನು ಇದೆಲ್ಲ ಮಾತಾಡೋಕ್ಕಾಗಲ್ಲ ನಮ್ಮ ಅಮ್ಮನ ಜೊತೆ. ನಾನು ಬೇರೆ ಏನಾದ್ರು ಮಾತಾಡಬೇಕು. ಇದು ಮ್ಯಾಪ್ ಹಾಕ್ಬಿಟ್ಲ ಯಾವುದಕ್ಕೂ, ಸುಮ್ಮನೆ ರೌಂಡ್ ಹೊಡಿತಿದ್ದೀನಿ.